ನಾನು ನೋಡ್ತೀನಿ ಸಿ ಎಂ. ಆಯಿತು, ನಾನು ಇಲ್ಲಿದ್ದೆ, ನಾನು ವಿಜಯನಗರಲ್ಲಿದ್ದೆ, 3 ದಿನ ವಿಜಯನಗರಲ್ಲಿದ್ದೆ, ಈಗ 2 ದಿನ ಬಳ್ಳಾರಿಯಲ್ಲಿರ್ತೀನಿ. ನಾಳೆ ಸಂಜೆ ನಾನು ಬೆಂಗಳೂರಿಗೆ ಹೋಗ್ತೀನಿ. ಸಿ ಎಂ ಹೋದರೆ ಸಿ ಎಂ ಜೊತೆ ಹೋಗ್ತೀನಿ, ನಾನು ಹೋಗ್ತೀನಿ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ರೀಶಫಲ್ ಮಾಡಬೇಕಂತ ಇದೆ. ಅದು ಪಕ್ಷದ ಹೈಕಮಾಂಡ್ ಅವ್ರು ತೀರ್ಮಾನ ತೊಗೊಳ್ಬೇಕಾಗಿರೋದು. ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರೀಶಫಲ್ ಇನ್ನೂ ಇದೆ ನವಂಬರ್ ಮೇಲೆ. ನಾಗೇಂದ್ರ ಸಾಹೇಬ್ರದ್ದು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಂದು ನಾನು ಭರವಸೆ. ಏನು ಇಲ್ಲ, ಮುಂಚೆನೇ ಸಿ ಎಂ ಹೇಳಿದ್ದಾರೆ ನವಂಬರ್ ಮೇಲೇ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಇದೆಲ್ಲ ಮಾಡಬೇಕಾದ್ರೆ ಯಾರು ತೀರ್ಮಾನ ತಗೊಳ್ಬೇಕು? ನಾವು ಹೇಳ್ಕೊಳ್ಬೋದು. ಇಲ್ಲ, ಈಗ ಸಿ ಎಂ ಬದಲಾವಣೆ ಅವ್ರ ಹೈಕಮಾಂಡ್ ತೀರ್ಮಾನ. ಅದು ನಾನು ಮುಂಚೆನೇ ಹೇಳಿದ್ದೀನಿ. ಈ ಸಿ ಎಂ ಕುರ್ಚಿ ಅಂತೂ ಖಾಲಿ ಸದ್ಯಕ್ಕಿಲ್ಲ. ಈ 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರಂತ. ಈಗ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು? ನಾಗೇಂದ್ರ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡೋದು. ಯಾವಾಗ ಹೇಳಿದರೆ ಅದು ಹಳೆ ಕತೆ. ಮೊನ್ನೆ ಯಾವ್ದು ಹೇಳಿಲ್ಲ, ಅದು ಇಲ್ಲ, ಮೊನ್ನೆ ಹೇಳಿಲ್ಲ.